ಏ ನಮ್ಮ ಹುಡುಗಿ ಎಷ್ಟು ಚೆನ್ನಾಗವಳೆ ಅಂದರೆ ನಿನಗೆ ಅದೇನೋ ಹೇಳ್ತಾರಲ್ಲ ನಿನಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಿಲ್ಲ ಕಣ. ಅಷ್ಟು ಚೆನ್ನಾಗವಳಿದ್ದ ಅಂಥದ್ದು ಗೊಂಬೆ ಇದ್ದಂಗವಳೆ. ಅದಕ್ಕೆ ಇನ್ನೇನು ನಿಮ್ಮನ್ನಂತೂ ಅವ್ರ ಮಂತ ಕರ್ಕೊಂಡು ಹೋಗ್ಬಿಟ್ಟು ಮೀಟ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಹುಡುಗಿ ಹತ್ರ ಒಂದು ಕಿತ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನೇ ಬಾ ಅಂತ ಹೇಳಿದ್ದೀನಿ. ಮೆಸೇಜ್ ಹಾಕಿದ್ದೆ ರಾತ್ರಿ. ಫೋನ್ ನಂಬರ್ ಇಸ್ಕೊಂಡವಳ. ಅವಳು ಫೋನಾಗ ಮಾತೇ ಆಡಲ್ಲ ಅಂತೇಳಿ ನಾಚುಕತ್ತಾಳೆ. ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಫೋನ್ ಮಾಡಬೇಡಿ ಅಂತೇಳಿ. ನನಗಂತೂ ಒತ್ತಿ 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 ಮೆಸೇಜ್ ಅಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಹೋಗತ್ತಾಗೆ. ಏ ಹುಡ್ಗಿಯರು ಹಂಗೇನೇನೆ ಅಕ್ಕಪಕ್ಕ ಯಾರನ್ನ ಇರ್ತಾರಲ್ಲ ಅದಕ್ಕೇನೆಯ ಮಾತಾಡಕ್ಕೆ ಒಂಥರ ಮುಜುಗರ. ಮೆಸೇಜ್ ಆಗಿದ್ರೆ ಎಷ್ಟು ಬೇಕಾದ್ರೂ ಮೆಸೇಜ್ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಈ ಫೋನಾಗ ಮಾತಾಡೋದಂದ್ರೆ ಹಳ್ಳಿಗಳ ಕಡೆ ಅಕ್ಕಪಕ್ಕ ಕೇಳಿಸ್ಕೊತಾರಲ್ಲ ಅದಕ್ಕೇನೆ ಎಲ್ಲೋ ಬ್ಯಾಡ ಅಂತ ಸುಮ್ಕಿರ್ಬೇಕು ಬಿಡು. ಇದೇ ಜಾಗಕ್ಕೆ ಬಾ ಅಂತ ಹೇಳಿದ್ದ ಏನು? ಹ್ಞೂ, ಇದೇ ಜಾಗಕ್ಕೆ ಬಾ ಅಂತ ಲೊಕೇಶನ್ ಕಳ್ಸಿದೀನಿ. ಸರಿ ಆಯ್ತು ಬರ್ತೀನಿ ಅಂತ ಹೇಳವಳೆ. ಅದಕ್ಕೆ ಮೊದಲನೇ ಕಿತ ಬತ್ತಾವಳಲ್ಲ, ಅದಕ್ಕೆ ಇರಲಿ ಅಂತ ಒಂಚೂರು ಅವಳಿಗೆ ಅಂತ ಗಿಫ್ಟ್ ತಗೊಬಿಟ್ಟಿದ್ದೀನಿ. ಹಂಗೆ ಹುಡುಗಿರ್ನ ಮದುವೆಗೆ ಮುಂಚೆ ಚೆನ್ನಾಗಿ ಕ್ಯಾಚ್ ಹಾಕೊಬಿಡ್ಬೇಕು. ಆಮೇಕಿಂದ ತಾನೇ ನೋಡ್ಕೊಳ್ಳೋದು. ಫಸ್ಟು ನಾವು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೋಬೇಕು ಹುಡುಗಿನ. ಆವಾಗೇನೇ ಸಂದಕ್ಕಿರೋದು ಅಂತಂದರೆ. ಹ್ಞೂ, ನೋಡೋಣ ಏನೋ ಒಂದು ಮಾಡಿ ಹೆಂಗೋ ಹುಡುಗಿನ ಮದುವೆ ಆಗೋದಂತೂ ಫಿಕ್ಸು. ಹುಡುಗಿನ ನನ್ನ ಕಡೆ ಎಳ್ಕೊಬಿಡ್ತೀನಿ. ನಾಳೆಗೆ ಮದುವೆ ಕ್ಯಾನ್ಸಲ್ ಅಂದ್ಬಿಟ್ರೆ ಸಖತ್ ಕಷ್ಟ. ಏನು ಅಷ್ಟು ಹೊಗಳ್ತಿದ್ಯಾ ನಿಮ್ಮ ಹುಡುಗಿನ? ನಾನಂತೂ ಕಾಯ್ತಾ ಇದೀನಿ. ಅದು ಹೆಂಗವಳೋ ನೋಡ್ಬೇಕು ಹುಡುಗಿ ಅಂತ ಹೇಳ್ಬಿಟ್ಟು ನೋಡೋಣ ಇರು. ಅದು ಹೆಂಗವಳೋ ಏನು ಕತೆಯೋ. ಆ ತ್ರಿಪುರ ಸುಂದರಿ ಅಂತ ಬೇರೆ ಹೇಳ್ತಿದ್ದೀಗಲ್ಲ, ನೀನೇ ಚೆನ್ನಾಗವಳೆ ಹುಡುಗಿ ಅಂತ ಹೇಳ್ತೀಯ ಅಂತಂದರೆ ಚೆನ್ನಾಗೇನೇ ಇರ್ತಾಳೆ ಬಿಡು. ಚೆನ್ನಾಗಿಲ್ದೆ ಇನ್ನೇನು ಚೆನ್ನಾಗೇನೇ ಇರ್ತಾಳೆ. ಹ್ಞೂ, ಸರಿ ಆಯ್ತು ನೋಡೋಣ. ಇನ್ನೂ ಎಷ್ಟೊತ್ತಾಯ್ತದೆ ಬರೋಕ್ಕೆ? ಅವ್ರ ಅಮ್ಮಂಗೂ ಹೇಳ್ತಿದ್ದಂಗೆ ಬರಬೇಕು, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಅದಕ್ಕೆ ಪಾಪ ಏಳು ಬರಬೇಕಲ್ಲ. ಬತ್ತಾಳೆ ಬರ್ದಂಗಂತೂ ಇರೋಕ್ಕಿಲ್ಲ. ಅವಳಿಗೆ ನಾನಂದರೆ ಬೋಲ್ ಇಷ್ಟ. ಬಂದೇ ಬತ್ತಾಳೆ, ನೀನು ನೋಡ್ತಾ ಇರು. ಆದ್ರೂ ಏನೇ ಹೇಳು. ಹಾಂ, ಹುಡುಗಿ ಮಾತ್ರ ಮಸ್ತು. ಅಲ್ಲು ಅಲ್ಲಿ ಗೊತ್ತಾಯ್ತಲ್ಲ ಆ ಹುಡುಗಿ ನಿನಿಯಾ? ಹ್ಞೂ, ಅವಳೇ ನಿನಿಯ ರತ್ನಿ ಅಂತ ಹೇಳ್ಬಿಟ್ಟು ಬತ್ತಾಳೆ. ಹಾಯ್ ಸಿಸ್ಟರ್, ಹಾಯ್ ಸಿಸ್ಟರ್. ತುಂಬ ಚೆನ್ನಾಗವಳೆ ಕಣೋ ನಿಮ್ಮ ಹುಡುಗಿ ಮಾತ್ರ. ಅಪ್ಪಪ್ಪ ಅಪ್ಪಟ್ಟ ಚಿನ್ನ ಇದ್ದಂಗೆ ಅವಳೆ. ಇವರು ನನ್ನ ಫ್ರೆಂಡ್ಸ್ ಇವರೆಲ್ಲನೂ. ಸ್ವಲ್ಪ ತಡ ಆಯ್ತು ನಾನು ಬರೋದು. ನಮ್ಮೂರಾಗೆ ಇರೋದೊಂದು ಬಸ್ಸು, ಅದು ತಡ ಆಯ್ತು. ಅಯ್ಯೋ! ಪರವಾಗಿಲ್ಲ ಬಿಡು. ಅದ್ರಾಗೇನಂತೆ ಪರವಾಗಿಲ್ಲ. ಅದು ಇದೇ ಜಾಗಕ್ಕೆ ನಾನೇ ಬರ್ಬೋದಿತ್ತು ನಿಮ್ಮ ಊರಿಗೆ. ಆದ್ರೆ ನಾವೆಲ್ಲ ಬಂದ್ಬಿಟ್ರೆ ಸುಮ್ಮನೆನೆ ಅಲ್ಲಿ ಚೆನ್ನಾಗಿರಲ್ಲ ಊರಾಗೆ ಅಂತ. ಅದಕ್ಕೆ ಇಲ್ಲಿಗೆ ಕರೆದಿದ್ದು. ನಿನ್ನ ಹತ್ರ ತುಂಬ ಮಾತಾಡೋದೈತೆ. ನೀನಂದ್ರೆ ನನಗೆ ತುಂಬ ಇಷ್ಟ. ನೀನು ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟೆ ನೀನಂತೂನು. ಇವರಿಬ್ರು ನನ್ನ ಫ್ರೆಂಡ್ಸು, ನನ್ನ ದೋಸ್ತಿಗಳು, ಪ್ರಾಣ ಸ್ನೇಹಿತರು ಇವರಿಬ್ರುನುವೆ. ಅಂದರೆ ನನ್ನ ಸಂಬಂಧಿಕರೇನೆ. ಆದರೂ ನನಗೆ ಇವರಂದ್ರೆ ತುಂಬ ಇಷ್ಟ. ನೋಡು, ನಮ್ಮೂರಾಗೆ ಫಿಟ್ಟಿಂಗ್ ಇಟ್ಬಿಟ್ಟು ಮದುವೆ ನಿಲ್ಸೋಕ್ಕೆ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ನೀನು ಯಾರ ಮಾತು ಕೇಳಬೇಡ, ಸರಿನಾ? ನೀನಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನೀನಂದರೆ ನನಗೆ ನೋಡು, ನಿನಗೋಸ್ಕರ ಅಂತಲೇ ನಾನು ಗಿಫ್ಟ್ ತಗೊಬಿಟ್ಟು ಬಂದಿದ್ದೀನಿ. ನಿನಗೆ ಇಷ್ಟ ಆಗ್ಬೋದೇನೋ ಗಿಫ್ಟು. ಇದ್ರಾಗ ಏನೇನೋ ಇಕ್ಕಿದ್ದೀನಿ ನಾನು. ನೀನೇ ಒಂದು ಕಿತ ನೋಡ್ಕೊಬಿಡು. ನಂದು ನಿಂದು ಮದುವೆ ಇನ್ನೇನು ಮುಂದಿನ ವಾರ ಅಲ್ವಾ? ಅದಕ್ಕೆ ಒಂದು ಸಲ ಮೀಟ್ ಮಾಡಿಬಿಟ್ಟು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳೋಣ ಅಂತ ಬಂದೆ. ತಗ ಗಿಫ್ಟ್ ತಗ. ಥ್ಯಾಂಕ್ ಯು. ಮಗ, ಹೆಂಗೋಳು ನಮ್ಮ ಹುಡುಗಿ? ಸೂಪರ್ ಕಣ. ಆದರೆ ಜಾಸ್ತಿ ಮಾತಾಡಲ್ಲ, ಬಹಳ ಕಡಿಮೆ ಮಾತಾಡ್ತಾಳೆ. ಅದು ಮೊದಲನೇ ಸಲ ಅಲ್ವಾ? ಅದಕ್ಕೆ ಎಲ್ಲೋ ಭಯ ಇರಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾವಳೆ. ನಾನಂತೂ ಇನ್ನೂ ಸಿಕ್ಕಾಪಟ್ಟೆ ಮಾತಾಡ್ಬೇಕು ಇನ್ನು ಇವಳ ಹತ್ರ. ಈ ಫಸ್ಟ್ನೇ ಸಲ ಸಿಕ್ಕವಳೆ, ಪರ್ಸ್ನಲ್ಲಾಗೂ ಮಾತಾಡಬೇಕು. ನೀವು ಪರಿಚಯ ಮಾಡಿಸ್ಕೊಡೋಣ ಅಂತ ಅಷ್ಟೇ ಕರೆದಿದ್ದು. ನೀವು ಹೋದರೆ ನಾನು ಇವಳು ಕುಂತ್ಕೊಂಡು, ಅಯ್ಯೋ ನೀನು ಕುಂತ್ಕೊಂಡು ಮಾತಾಡಿವಂತೆ. ನೋಡಿಲ್ಲ, ಎಲ್ಲನ ಕರ್ಕೊಂಡೋಗ್ಬಿಟ್ಟು ಭರ್ಜರಿಯಾಗಿ ಊಟ ಗೀಟ ಕೊಡಿಸ್ಬಿಡಿವಂತೆ. ಹೆಂಗಿದ್ರುನುವೆ ಇಬ್ಬರು ಮದುವೆ ಆಗೋರೆ ಅಲ್ವಾ? ಈಗ ಗಿಫ್ಟ್ ಕೊಟ್ಟಿದ್ಯಾ, ಅವಳನ್ನ ಭರ್ಜರಿಯಾಗಿ ಕರ್ಕೊಂಡೋಗಿ ಹೋಟ್ಲಾಗ ಊಟ ಕೊಡಿಸ್ಬಿಡು. ಫುಲ್ಲು ಖುಷಿಯಾಗೋಗ್ಬಿಡ್ತಾಳೆ ಅವಳಂತೂನುವೆ. ಕೇಳಿ ನಿಧಾನಕ್ಕೆ. ನಾವೇನು ಬರಲ್ಲಪ್ಪ ಹೋಟ್ಲಿಗೆ, ನಾವಿಬ್ರು ಹೋಗ್ತೀವಿ. ನೋಡಿದ್ದಾಯ್ತಲ್ವ ನಿಮ್ಮ ಹುಡುಗಿನ, ಸಿಸ್ಟರ್ನ. ಸಾಕು. ಹುಡುಗಿ ಚೆನ್ನಾಗವಳೆ, ಆರಾಮಾಗಿ ಮದುವೆ ಮಾಡ್ಕ. ಬಾರ ಹೋಗೋಣ. ನಾವಿಬ್ರು ಯಾಕೆ ಸುಮ್ಮನೆ ಇವರಿಬ್ರು ಮಧ್ಯೆ ದಿನ ಕರಡಿ ಮರಿಗಳಿದ್ದಂಗೆ ಬಾ ಹೋಗೋಣ. ಸರಿ ಮಗ, ಆಲ್ ದ ಬೆಸ್ಟ್. ಸರಿನಾ? ನಾವು ಹೊರಡ್ತೀವಿ. ಸರಿ ನೀವು ಹೋಗಿ. ಅವರು ಹೊರಟೋಗ್ಬಿಟ್ರು. ಆಹಾ! ಅದು ಅದು ನಾವಿಬ್ಬರೇ ಮಾತಾಡಲಿ ಅಂತೇಳ್ಬಿಟ್ಟು ಹೊರಟೋಗ್ಬಿಟ್ರು. ಏನು, ಅವರು ನಿಮ್ಮ ರಿಲೇಟಿವ್ಸ್ ಆಗ್ಬೇಕಾ? ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ, ಫ್ರೆಂಡ್ಸ್ ಅಂತ ಆಗ್ಲೇನೆ. ಹೌದಾ, ನೀವು ಇವ್ರ ಜೊತೆ ಕೆಲಸ ಮಾಡೋದು? ಆಹಾ! ಅದು ಮಾಡ್ತೀವಿ ಮುಂದೆ ಕೆಲಸನ. ಆ ಅದು ಅದು ನಾನು ಏನೋ ಹೇಳಿದ್ರೆ ಇವಳೇನೋ ಕೇಳಿಸ್ಕೊತಾಳೆ. ಅಲ್ಲ, ನಿಮಗೆ ನಾನು ಅಂದರೆ ಇಷ್ಟನಾ? ಅಯ್ಯೋ, ಊಟ ಏನು ಬೇಡ. ಈಗ ತಾನೇ ಊಟ ಮಾಡ್ಕೊಂಬಿಟ್ಟು ಬಂದೆ. ಅರ್ಜೆಂಟಾಗಿ ಹೋಗ್ಬೇಕು. ನಮ್ಮ ಅಮ್ಮಂಗೆ ನಾನು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲೇನೆ ನೀ ಅಂತ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ. ನಮ್ಮ ಅಮ್ಮಂಗೆ ಏನಾರ ಮದುವೆಗೆ ಮುಂಚೆನೇ ನೀ ಏನಾರ ನಿಮ್ಮನ್ನ ಮೀಟ್ ಮಾಡಿದೆ ಅಂತ ಗೊತ್ತಾಗ್ಬಿಟ್ರೆ ಪೊರ್ಕೆ ತಗೊಂಡು ಮನೆಗಿರೋದು ಪಟ ಅಂತ ಹೇಳ್ಬಿಟ್ಟು ಬಾರಿಸ್ಬಿಡ್ತದೆ. ಅದಕ್ಕೇನೆ ಸುಮ್ಮನೆ ಫ್ರೆಂಡು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಹಂಗೆ ಪಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇನೆ. ಇಲ್ಲ ಅಂದರೆ ನಮ್ಮ ಅಮ್ಮ ಬೇಸರ ಮಾಡ್ಕೊತದೆ. ಆ ಆ ಆ ಆ ಅದನ್ನ ನಾನೇನೋ ಕೇಳ್ತಿದ್ದೀನಿ, ನೀವೇನೋ ಹೇಳ್ತಾ ಇದ್ದೀರಾ? ನಿಮಗೆ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟನೇನಾ?
ಅದು ಅದು ಆ, ಅದು ನಾನು ನಿಮಗೆ ಗಿಫ್ಟ್ ತರಬೇಕಿತ್ತೇನೋ ಅಲ್ವಾ, ನೀವು ನನಗೆ ಗಿಫ್ಟ್ ತಂದಿದ್ದೀರಾ. ನಾನು ಏನು ತರೋಣ ಅಂತ ನನಗೇನು ಗೊತ್ತಾಗಲಿಲ್ಲ, ಅದಕ್ಕೆ. ನಾನೇನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತಾ ಇದೆಯಲ್ಲ, ನಿನಗೆ ಕಿವಿ ಕೇಳಿಸಲ್ವಾ? ಯಾಕೆ ತಲೆ ನೋವ್ತಾ ಇದೆಯಾ? ಅಯ್ಯೋ ಬಿಸಿಲು ಜಾಸ್ತಿ ಅಲ್ವಾ, ಬಿಸಿಲಿನಾಗೆ ನಿಂತ್ಕೊಂಡಿದ್ದೀರಾ ಅಲ್ವಾ, ಅದಕ್ಕೆ ನೀನು ತುಂಬ ತಲೆನೋವು ಬಂದಿದೆ ಅಂತ ಅನಿಸ್ತದೆ. ವಿಕ್ಸ್ ಕಿಕ್ಸ್ ಹಚ್ಕೊಂಡು ಮಾತ್ರೆ ತೊಗೊಂಡು ಮಲ್ಕೊಳ್ಳಿ. ಹಾಂ, ಪಾಪ. ನನಗೇನು ತಲೆ ನೋವ್ತಾ ಇಲ್ಲ. ಹೌದಾ, ನನಗೂ ಅಷ್ಟೇ ನಿಮ್ಮಂಗೆ ಅವಾಗವಾಗ ತಲೆನೋವು ಬರ್ತಾನೆ ಇರ್ತೈತೆ. ಇವ್ಳಿಗೆ 2 ಕಿವಿನೂ ಔಟ್ ಆಗೋಗ್ಬಿಟ್ಟವ. ನಮ್ಮ ಅಮ್ಮ ನಮ್ಮ ಅಜ್ಜಿಗೆ ಗೊತ್ತಿಲ್ವಾ? ಏಯ್, ನಿನಗೆ 2 ಕಿವಿನೂ ಕೇಳಿಸಲ್ವಾ ನಿನಗೆ? ನೀನೇನು ನಾನೇನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತಾ ಇದೆಯಲ್ಲ. ನನ್ನ ಫ್ರೆಂಡ್ಸ್ ಇದ್ರು, ಅವ್ರ ಮುಂದೆ ಮಾನ ಮರ್ಯಾದೆಲ್ಲ ಹೊಂಟೋಗ್ಬಿಡೋದು. ಸದ್ಯ ಏನು ಹೇಳ್ದಿದ್ದು ಒಳ್ಳೇದೇ ಆಯಿತು. ನೀನು ನನಗೆ ಮೋಸ ಮಾಡ್ತಾ ಇದೀಯ ನೀನು ನನಗೆ. ಹಾಂ, ನೀನು ನಿನಗೆ ನಾನು ಮಾತಾಡ್ತಿರೋದೇನೋ ಕೇಳಿಸಲ್ಲ. ಅದಕ್ಕೇನ ನೀನು ಫೋನಾಗ ಮಾತಾಡು ಅಂದರೆ ಕಟ್ ಮಾಡ್ಬಿಟ್ಟು ಮೆಸೇಜ್ ಮಾಡು ಅಂತ ಹೇಳೋದು? ನಿನಗೆ ಕಿವಿ ಕೇಳಿಸಲ್ವಾ ನಿನಗೆ? ನನಗೂ ನೀವು ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ಅದೇನೋ ಗೊತ್ತಿಲ್ಲ, ಸುಮಾರು ಜನ ಹುಡುಗರು ಬಂದರು, ಅವರು ಇವರು ಹಂಗೆ ಹಿಂಗೆ ಅಂತ ಹೇಳಿ ಅದು ಇದು ಅಂತ ಹೋದರು. ಆದರೆ ನೀವು ಇಷ್ಟು ಚೆನ್ನಾಗಿದ್ದೀರಾ, ನನ್ನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊತಾ ಇದ್ದೀರಾ. ಇದಕ್ಕಿನ್ನೂ ಭಾಗ್ಯ ಬೇಕಾ ನನಗೆ? ನನಗೆ ನೀವು ಅಂದರೆ ತುಂಬ ಇಷ್ಟ. ನೀವು ಅಂದರೆ ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಅದಕ್ಕೆ ಫುಲ್ ಖುಷಿಯಾಗಿ ಒಪ್ಕೊಬಿಟ್ಟಿದ್ದೀನಿ. ನೀವು ಅಷ್ಟೇ ಎಷ್ಟು ಪ್ರೀತಿ ಮಾಡ್ತೀರಾ ನನ್ನ ಅಲ್ವಾ. ನೀವು ಮಾಡಿರೋ ಮೆಸೇಜ್ ಎಲ್ಲ ಯಾವಾಗೋ ನೋಡ್ಬಿಟ್ಟು ನಗಾಡ್ತಿರ್ತೀನಿ. ಎಷ್ಟು ಇಷ್ಟಪಡ್ತಾರೆ ಇವ್ರು ನನ್ನ, ಎಷ್ಟು ಇಷ್ಟಪಡ್ತಾರೆ ಇವ್ರು ನನ್ನ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ ನಾನಂತೂ ನಿಮ್ಮನ್ನ. ನಮ್ಮ ಅಮ್ಮಂಗೂ ಹೇಳಿದ್ದೀನಿ, ನಾನು ತುಂಬ ಇಷ್ಟಪಡ್ತಿದ್ದೀನಮ್ಮ ಅಂತ ಹೇಳಿ. ನಮ್ಮಮ್ಮನೂ ಫುಲ್ಲು ಖುಷಿಯಾಗೋಗ್ಬಿಟ್ರು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದಕ್ಕೆ. ನಂದು ಪ್ರಾಬ್ಲಮ್ ಇರೋದು ಎಲ್ಲ ಗೊತ್ತಿದ್ರು ನೀವು ಎಲ್ಲನೂ ಒಪ್ಕೊಬಿಟ್ಟು ನಾನು ಮದುವೆ ಮಾಡ್ಕೊತಾ ಇದ್ದೀರಲ್ಲ, ಅದೇ ನಿನಗೆ ಖುಷಿ. ನಿಮ್ಮ ಅಜ್ಜಿ ಭಾಳ ದೊಡ್ಡ ಮನಸ್ಸು ನಿಮ್ಮ ಅಜ್ಜಿದು. ಅಯ್ಯೋ, ಶಾನೆ ಹೊತ್ತು ನಿಂತ್ಕೊಂಡು ಮಾತಾಡಿದ್ರೆ ನಮ್ಮ ಅಮ್ಮ ಬೈತದೆ. ಆಮೇಕಿಂದ ಸುಮ್ಮನೆ ಯಾಕೆ ಬೇಕು, ನಾನು ಒಯ್ತೀನಿ. ಏಯ್, ನಿನಗೆ ಕಿವಿ ಕೇಳಿಸಲ್ಲ ಅಂದರೆ ನಾನು ನಿನ್ನ ಮದುವೆ ಮಾಡ್ಕೊಂಡ್ಲಾ? ನಮ್ಮ ಅಜ್ಜಿ ಎಲ್ಲ ಗೊತ್ತಿದೆ ಮೋಸ ಮಾಡ್ತಾವ್ರ. ಲೇ ಮುದುಕಿ ಅಜ್ಜಿ, ನೀನು ಬಿಡೋಕ್ಕಿಲ್ಲ, ನಿನ್ನಂತೂ ಬಿಡೋಕ್ಕಿಲ್ಲ. ನಿನಗೆ ಸರಿಯಾಗಿ ಮಾಡ್ತೀನಿ ಇರೋದು. ಎಲ್ಲಿ ಬಿದ್ದಿದ್ಯೋ ಏನೋ. ನನಗೆ ಹೋಗಿ 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 ಕ್ಯೂಟ್ ಹುಡುಗಿನ ಗಂಟಾಕಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ಯಾ? ಕ್ಯೂಟ್ ಹುಡುಗಿ ಜೊತೆ ನಾನು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀಗ ನೀನು? ಹಾಂ, ಈ ಕ್ಯೂಟ್ ಹುಡುಗಿನ ನನಗೆ ತಗ್ಲಾಗ್ತಾ ಇದೆಯಾ? ನಿಮ್ಮ ಹತ್ರ ಮಾತಾಡಿ ಭಾಳ ಅಂದರೆ ಭಾಳ ಖುಷಿ, ಭಾಳ ಆನಂದ ಆಯಿತು ನಿಮ್ಮ ಜೊತೆ ಮಾತಾಡ್ಬಿಟ್ಟು. ಸರಿ, ನಾನು ಹೋಗ್ತೀನಿ. ಅಮ್ಮ ಕಾಯ್ತಿರ್ತಾರೆ. ಆದಷ್ಟು ಬೇಗ ಮುಂದಿನ ವಾರನೇ ಅಲ್ವಾ ಮದುವೆ. ಇನ್ಮೇಲೆ ನಾವು ಜೊತೆಗೆ ಇರ್ತೀವಲ್ಲ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು, ಒಬ್ರನ್ನೊಬ್ರ ಜೊತೆ ಅರ್ಥ ಮಾಡ್ಕೊಂಡು ಚೆನ್ನಾಗಿರೋಣ ಮಾತಾಡ್ಕೊಂಡು. ಮಾತಾಡಕ್ಕೆ ನೀನು ಕಿವಿ ಇದ್ರೆ ತಾನೇ ನಾನು ಮಾತಾಡ್ಬೇಕಷ್ಟೇ. ನಾನು ಮಾತಾಡಿದ್ದೀನಿ ಕೇಳಿಸ್ಕೊತಾನೂ ಇಲ್ವಲ್ಲ. ಈ ವಿಷಯ ಏನಾರ ನಿಧಿಗೂ ಅವ್ರ ಅಮ್ಮಂಗೂ ಗೊತ್ತಾಗ್ಬಿಟ್ರೆ ಅವ 3 ಕಾಸಿಗೆ ಮರ್ಬೋದು ರಾಜ್ ಆಗೋಗ್ಬಿಡ್ತದೆ. ಏನು ಮಾಡ್ಲಪ್ಪ ನಾನು? ಇವಳಂತೂ ಬೇಡ. ಮುದುಕಿ, ನೀನು ಬಿಡಕ್ಕಿಲ್ವೇ? ಸರಿ, ನಾನಿನ್ನು ಬರ್ತೀನಿ. ಅದೇ ಬಸ್ಸು ವಾಪಸ್ ಹೋಯ್ತದೆ. ಟೈಮಿಂಗ್ಸು ಐತೆ, ಅದೇ ಬಸ್ಗೆ ಎತ್ಕೊಂಡು ಹೋಯ್ತೀನಿ. ಇನ್ನೊಂದು ದಿನ ಇನ್ನೊಂದು ದಿನ ಏನು ಬೇಡ, ಮದುವೆನಾಗೆ ಸಿಗೋಣ. ಪದೇ ಮೀಟ್ ಮಾಡಬಾರ್ದು ಮದುವೆಗೆ ಮುಂಚೆ ಹಂಗೆ ಎಲ್ಲನೂ. ಬಾಯ್. ಅಯ್ಯೋ 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 ಅಯ್ಯೋ, ಇನ್ನು 2 ನಿಮಿಷ ಮುಂಚೆ ಇವಳು ನನ್ನ ಕ್ಯೂಡಿ ಅಂತ ಗೊತ್ತಾಗ್ಬಿಟ್ಟಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಗಾಡ್ಬಿಡೋರು. ಹಬ್ಬಬ್ಬ, ಸದ್ಯ ದೇವ್ರ ದಯೆ. ಸ್ವಲ್ಪ ಲೇಟಾಗಾದ್ರೂ ಗೊತ್ತಾಯ್ತಲ್ಲ, ನಾನು ಒಬ್ಬನಿಗೆ ಗೊತ್ತಾಯ್ತಲ್ಲ ನನ್ನ ಪುಣ್ಯಕ್ಕೆ, ಅಷ್ಟೇನೇ ಸಾಕು. ಅಪ್ಪ ದೇವ್ರೆ.